ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ರಾಗಿ ದೋಸೆ ಮಾಡೋಣ. ಅದಕ್ಕೆ ಒಂದು ಬಟ್ಲು ಸಣ್ಣ ರವೆ ಅಂದರೆ ಚಿರೋಟ ರವೆ ಅಂತೀವಲ್ಲ ಅದು, ಮತ್ತು ಕಡಲೆಕಾಳು ಹುಳಿಗಡ್ಲೆ ಅದು ಒಂದು ಬಟ್ಲು ತೊಗೊಳ್ಳೋಣ. ಇವಾಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಅಂದರೆ ಮಿಕ್ಸಿಗೆ ಹಾಕ್ತೀನಿ. 4 ಹಸಿಮೆಣ್ಸಿಕಾಯಿ ಹಾಕ್ತೀನಿ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. ನೋಡಿ ಇವಾಗೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ ನಾನು. ಎಷ್ಟು ಕಂಟೆಸ್ಟೆಂಟಿ ಆದರೆ ಸಾಕು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ನೋಡಿ. ಇದಕ್ಕೆ ಹಾಕ್ತೀನಿ ನೋಡಿ. ಒಂದು ಅರ್ಧ ಗಂಟೆ ಅಥವಾ ಒಂದು 15-20 ನಿಮಿಷ ನೆನಿಬೇಕು. ಮಸ್ತಾಗಿ ಬರ್ತಾವೆ ನೋಡಿರಿ ದೋಸೆ. ಪಟ ಅಂತ ರಾಗಿ ದೋಸೆನ ಮಾಡ್ಬೋದು ನೋಡಿ. ಇವಾಗ ಇದಕ್ಕೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡೋಣ ನೆನೆಯಲ್ಲಿ. ಹಿಟ್ಟು ನೆನೆಯಷ್ಟರಲ್ಲಿ ಅದಕ್ಕೆ ಚಟ್ನಿ ಮಾಡೋಣ, ಕೊಬ್ಬರಿ ಚಟ್ನಿ. ಬನ್ನಿ ಇವಾಗ ಮೆಣಸಿನ್ಕಾಯಿ ಹುರಿತೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ಅದನ್ನು ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಶೇಂಗಾ ಹುರಿತೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಪುಟಾಣಿ ಹಾಕ್ತೀನಿ. ನನ್ನ ಮಗ ಬಂದು ಮಾತಾಡ್ಸಿದ್ದಕ್ಕೆ ಶೇಂಗಾ ಬರ್ತಿದ್ರು ನೋಡಿ. ಇವಾಗ ಹಸಿ ಕೊಬ್ಬರಿನೇ ಹಾಕ್ಕೊಳ್ಳೋದು. ಎಲ್ಲವೂ ಚೆನ್ನಾಗಿ ಅಲ್ಲಿ ಆಡಿಸಿ ಅವರೇ ಸಾಕು. ಒಂದು ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಎಲ್ಲವೂ ಈಗ ಮಿಕ್ಸಿ ಹಾಕ್ತೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕ್ತೀನಿ ಈಗ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಎಷ್ಟು ನೋಡಿಕೊಂಡು ಇವಾಗ ಇನ್ನೆಲ್ಲ ಮಿಕ್ಸಿ ಮಾಡ್ತೀನಿ ನೋಡಿ. ಚಟ್ನಿ ಮಿಕ್ಸಿ ಹಾಕಿದ್ದೀನಿ. ಇದಕ್ಕೆ ಏನು ಮಾಡ್ಬೇಕು ಇವಾಗ? ಒಳ್ಳೊಳ್ಳೆ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಸಾಕು. ಈ ಕಡೆ ಈ ಸೈಡು ದೋಸೆ ಹಾಕೋದಕ್ಕೆ ಹಂಚು ಕಾಯಿ ಹಾಕಿಟ್ಟಿದ್ದೀನಿ ನೋಡಿ. ಹಂಚು ಕೂಡ ಕಾಯಿದೆ. ದೋಸೆ ಹಾಕ್ತೀನಿ. ಈ ಕಡೆ ಒಗ್ಗರಣೆ ಹಾಕ್ತೀನಿ ನೋಡಿ. ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಉದ್ದಿನಬೇಳೆ. ಇವಾಗ ಸಾಕು ಗ್ಯಾಸ್ ಆಫ್ ಮಾಡ್ತೀನಿ. ಮಿಕ್ಸಿಗೆ ಹಾಕಿಟ್ಟಿದ್ದೀನಲ್ಲ ಆ ಚಟ್ನಿನ ಅದಕ್ಕೆ ಹಾಕ್ತೀನಿ ನೋಡಿ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ. ಚಟ್ನಿ ಸಖತ್ತಾಗಿ ರೆಡಿ ಆಗಿದೆ. ತೆಗೆದು ನೋಡಿ. ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿ. ಮಸ್ತ್ ಬಂದೈತೆ ನೋಡಿ. ಈ ಕಡೆ ನೋಡಿ ಹಂಚು ಕಾಯ್ದಿದೆ. ಇವಾಗ ದೋಸೆ ಹಾಕ್ತೀನಿ. ಮೊದಲಿಗೆ ಹಂಚನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಡೋಣ. ಇವಾಗ ನೋಡಿ ಬಿಟ್ಟು ಚೆನ್ನಾಗಿ ನೆಂದೈತೆ ನೋಡಿ. ಈಗ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಹಂಚಿಗೆ ಹಾಕೋಣ. ದೋಸೆ ಮಾಡ್ತೀನಿ ನೋಡಿ. ಚೆನ್ನಾಗಿ ಬಂದಿದೆ. ಇದಕ್ಕೆ ನೋಡಿ ನಾನು ಸ್ವಲ್ಪ ಕೆಂಪು ಚಟ್ನಿ ಹಾಕ್ತೀನಿ ನೋಡಿ. ಈ ಕಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಏನು ತುಂಬ ಬೇಕಾಗಿಲ್ಲ ಇದಕ್ಕೆ. ಸಡನ್ ಬೀಳ್ತಾವೆ ನೋಡಿ ದೋಸೆ. ಮಸ್ತ್ ಟೇಸ್ಟಾಗಿರ್ತವೆ.
ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ಹಂಚಿಗೆ ಅಂಟ್ಕೊಳ್ಳಲ್ಲ, ಏನಿಲ್ಲ, ಮಸ್ತಾಗಿ ಬರ್ತಾವೆ ನೋಡಿ. ನಂದೇನು ಅಷ್ಟಕ್ಕೆಲ್ಲ ಏನಿಲ್ಲ ಹಂಚು, ಆದರೆ ಹೆಂಗೆ ನೋಡಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ ನೋಡಿ. ನೀವು ಮನೆಯಲ್ಲೇ ಮಾಡಿ ಎಷ್ಟು ಮಸ್ತಾಗಿ ಬಂದೈತಿ. ಇವಾಗ ಇದನ್ನು ಫೋಲ್ಡ್ ಮಾಡೋಣ ನೋಡಿ, ಸಕ್ಕತ್ತಾಗಿ ಬಂದೈತಿ. ದೋಸೆ ಹಂಚಿಗೆ ಅಂಟ್ಕೊಳತ್ತೇನೋ ಭಯನೇ ಬೇಡ, ಆರಾಮಾಗಿ ನಾವು ಪಟ ಅಂತ ಮಾಡ್ಕೊಳ್ಬೋದು ನೋಡಿ. ಮಸ್ತಾಗಿ ಬಂದೈತಿ. ಚಟ್ನಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ದೋಸೆ ಇಟ್ಟಿದ್ದೀನಿ ನೋಡಿ. ದೋಸೆ ಅಂತ ಕಲರ್ಫುಲ್ಲಾಗಿ ಮಸ್ತಾಗಿ ಅದಾವೆ ನೋಡಿ. ನಿಮ್ಮ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ವಾವ್ ನೋಡಿ, ಕ್ರಿಸ್ಪಿಯಾಗಿ ಕೂಡ ಬಂದಿದ್ದಾವೆ. ಬನ್ನಿ ಇನ್ನೊಂದು ಹಾಕ್ತೀನಿ ನೋಡಿ. ಇವಾಗ ನೀವು ಮನೆಯಲ್ಲಿ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿ ಬಂದವು ದೋಸೆ. ವಾವ್, ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ನೋಡಿ ಸಖತ್ತಾಗಿ ಬಂದವು. ಚಟ್ನಿ ಕೂಡ ಸಖತ್ತಾಗೈತಿ.